ನೋಡ್ತಿದ್ದೀರಾ ವಿಜಯ ಟೈಮ್ಸ್. ಇದು ಈ ಹೊತ್ತಿನ ಹೆಡ್ಲೈನ್. ಟಾಟಾ ನಗರ ಎರ್ನಾಕುಲಂ ಎಕ್ಸ್‌ಪ್ರೆಸ್‌ನ ರೈಲಿನ 2 ಬೋಗಿಗಳಲ್ಲಿ ಬೆಂಕಿ. ಓರ್ವ ಪ್ರಯಾಣಿಕ ಸಾವು. ಪ್ಯಾಂಟ್ರಿಯಲ್ಲಿ ಕಾಣಿಸಿಕೊಂಡ ಬೆಂಕಿ. ಹುಬ್ಬಳ್ಳಿಯಲ್ಲಿ ದಲಿತ ಯುವಕನ ಮದ್ವೆಯಾಗಿದ್ದಕ್ಕೆ ಗರ್ಭಿಣಿ ಮಗಳ ಹತ್ಯೆ ಪ್ರಕರಣ. ಮರ್ಯಾದೆಗೇಡು ಹತ್ಯೆ ತಡೆಗಾಗಿ ಕಾನೂನು ರಚನೆ. ಈ ಬಗ್ಗೆ ಸರ್ಕಾರ ಕ್ರಮ ವಹಿಸಲಿದೆ ಎಂದರು ಸಿಎಂ ಸಿದ್ದರಾಮಯ್ಯ. ಯಲಹಂಕ ಕೋಗಿಲಿನ ಅಕ್ರಮ ಶೆಡ್ಗಳ ತೆರವು ವಿಚಾರ. ಪುನರ್ವಸತಿ ಕಲ್ಪಿಸಲು ಎಐಸಿಸಿ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕರೆ. ವೇಣುಗೋಪಾಲ್ಗೆ ಯಾಕೆ ತಿರುಗೇಟು ನೀಡಿಲ್ಲ? ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪ್ರಶ್ನೆ. ವೇಣುಗೋಪಾಲ್ಗೂ ಅಧಿಕಾರ ಇದೆ ಎಂದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಹೊಸ ವರ್ಷದ ಸ್ವಾಗತಕ್ಕೆ ಬೆಂಗಳೂರು ಸಜ್ಜು. ಭದ್ರತೆಗೆ 20,000 ಪೊಲೀಸರ ನಿಯೋಜನೆ. 250 ಕಡೆ ತಾತ್ಕಾಲಿಕವಾಗಿ ಸಿಸಿಟಿವಿ ಕ್ಯಾಮೆರಾ, ಆಂಬ್ಯುಲೆನ್ಸ್ ನಿಯೋಜನೆ. ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಯಾಗಿರಲಿಲ್ಲ. ಮರಾಠ ಸಮಾಜವನ್ನ ಬಲಿಷ್ಠವಾಗಿ ಕಟ್ಟುವ ಹಂಬಲವಿದೆ. ಸಚಿವ ಸಂತೋಷ್ ಲಾಡ್ ಹೇಳಿಕೆ. ಭಾರತ ಶ್ರೀಲಂಕಾ ನಡುವೆ 4ನೇ ಟಿ20 ಪಂದ್ಯ. ಲಂಕಾ ವಿರುದ್ಧ 30 ರನ್ಗಳಿಂದ ಗೆಲುವು ದಾಖಲಿಸಿದ ಟೀಂ ಇಂಡಿಯಾ. ತಿರುವನಂತಪುರಂನಲ್ಲಿ ನಡೆದ ಪಂದ್ಯ. ಮಂತ್ರಾಲಯದಲ್ಲಿ ಕನ್ನಡ ಭಾಷೆ ವಿವಾದ. ದೇಗುಲದಲ್ಲಿ ರಾಘವೇಂದ್ರ ಮಠ ಎಂದು ಕನ್ನಡದ ಫಲಕ ಅಳವಡಿಕೆ. ತೆಲುಗು ಭಾಷಿಕರಿಂದ ಕಿಡಿ. ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್. ಇದು ಈ ಹೊತ್ತಿನ ಹೆಡ್ಲೈನ್. ಟಾಟಾ ನಗರ ಎರ್ನಾಕುಲಂ ಎಕ್ಸ್‌ಪ್ರೆಸ್‌ನ ರೈಲಿನ 2 ಬೋಗಿಗಳಲ್ಲಿ ಬೆಂಕಿ. ಓರ್ವ ಪ್ರಯಾಣಿಕ ಸಾವು. ಪ್ಯಾಂಟ್ರಿಯಲ್ಲಿ ಕಾಣಿಸಿಕೊಂಡ ಬೆಂಕಿ. ಹುಬ್ಬಳ್ಳಿಯಲ್ಲಿ ದಲಿತ ಯುವಕನ ಮದ್ವೆಯಾಗಿದ್ದಕ್ಕೆ ಗರ್ಭಿಣಿ ಮಗಳ ಹತ್ಯೆ ಪ್ರಕರಣ. ಮರ್ಯಾದೆಗೇಡು ಹತ್ಯೆ ತಡೆಗಾಗಿ ಕಾನೂನು ರಚನೆ. ಈ ಬಗ್ಗೆ ಸರ್ಕಾರ ಕ್ರಮ ವಹಿಸಲಿದೆ ಎಂದರು ಸಿಎಂ ಸಿದ್ದರಾಮಯ್ಯ. ಯಲಹಂಕ ಕೋಗಿಲಿನ ಅಕ್ರಮ ಶೆಡ್ಗಳ ತೆರವು ವಿಚಾರ. ಪುನರ್ವಸತಿ ಕಲ್ಪಿಸಲು ಎಐಸಿಸಿ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕರೆ. ವೇಣುಗೋಪಾಲ್ಗೆ ಯಾಕೆ ತಿರುಗೇಟು ನೀಡಿಲ್ಲ? ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪ್ರಶ್ನೆ. ವೇಣುಗೋಪಾಲ್ಗೂ ಅಧಿಕಾರ ಇದೆ ಎಂದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಹೊಸ ವರ್ಷದ ಸ್ವಾಗತಕ್ಕೆ ಬೆಂಗಳೂರು ಸಜ್ಜು. ಭದ್ರತೆಗೆ 20,000 ಪೊಲೀಸರ ನಿಯೋಜನೆ. 250 ಕಡೆ ತಾತ್ಕಾಲಿಕವಾಗಿ ಸಿಸಿಟಿವಿ ಕ್ಯಾಮೆರಾ, ಆಂಬ್ಯುಲೆನ್ಸ್ ನಿಯೋಜನೆ. ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಯಾಗಿರಲಿಲ್ಲ. ಮರಾಠ ಸಮಾಜವನ್ನ ಬಲಿಷ್ಠವಾಗಿ ಕಟ್ಟುವ ಹಂಬಲವಿದೆ. ಸಚಿವ ಸಂತೋಷ್ ಲಾಡ್ ಹೇಳಿಕೆ. ಭಾರತ ಶ್ರೀಲಂಕಾ ನಡುವೆ 4ನೇ ಟಿ20 ಪಂದ್ಯ. ಲಂಕಾ ವಿರುದ್ಧ 30 ರನ್ಗಳಿಂದ ಗೆಲುವು ದಾಖಲಿಸಿದ ಟೀಂ ಇಂಡಿಯಾ. ತಿರುವನಂತಪುರಂನಲ್ಲಿ ನಡೆದ ಪಂದ್ಯ. ಮಂತ್ರಾಲಯದಲ್ಲಿ ಕನ್ನಡ ಭಾಷೆ ವಿವಾದ. ದೇಗುಲದಲ್ಲಿ ರಾಘವೇಂದ್ರ ಮಠ ಎಂದು ಕನ್ನಡದ ಫಲಕ ಅಳವಡಿಕೆ. ತೆಲುಗು ಭಾಷಿಕರಿಂದ ಕಿಡಿ.